ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಟೆಕ್. ನೀವೆಲ್ಲ ನೋಡ್ತಾ ಇರ್ಬೋದು ವಿಂಡೋಸ್ 10 ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಹೌದು, ನಿಮಗೋಸ್ಕರ ಈ ಒಂದು ವಿಂಡೋಸ್ 10 ನಾನು ಇನ್ಸ್ಟಾಲ್ ಮಾಡಿದೆ. ನನ್ನ ಲೈನಕ್ಸ್ನ ಇನ್ಸ್ಟಾಲ್ ಮಾಡಿ ವಿಂಡೋಸ್ನ ಇನ್ಸ್ಟಾಲ್ ಮಾಡಿದೆ. ಯಾಕಂದರೆ ನಿಮಗೆ ಈ ಒಂದು ವಿಂಡೋಸ್ 11 ಇನ್ಸ್ಟಾಲೇಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕಂತ ಇದೆ. ಅದರಿಂದ ವಿಂಡೋಸ್ 10 ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಹೇಗೆ ವಿಂಡೋಸ್ 11 ಇನ್ಸ್ಟಾಲ್ ಮಾಡಬೇಕಂತ. ಸೊ ಅದೇ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ ಆಗಿದೆ, ಅದನ್ನ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಂದಾಗಿ ನಾನು ನನ್ನ ಬ್ರೌಸರಲ್ಲಿ ಒಂದು ವಿಂಡೋಸ್ 11 ವೆಬ್ಸೈಟ್ನ ಓಪನ್ ಮಾಡಿದೆ. ರೀಸೆಂಟಾಗಿ ಈ ಒಂದು 5th ಇವರು ಒಂದು ವಿಂಡೋಸ್ನ ಅಫಿಷಿಯಲ್ ರಿಲೀಸ್ ಮಾಡಿದ್ದಾರೆ, ವಿಂಡೋಸ್ 11 ಅಫಿಷಿಯಲ್ ISO. ಮುಂಚೆ ಇದ್ದಿದ್ದು ಇದು ಡೆವಲಪ್ಮೆಂಟ್ ಬಿಲ್ಡ್, ಅದನ್ನ ನಾನು ಸಹ ಟ್ರೈ ಮಾಡಿದ್ದೆ, ತುಂಬ ಜನ ಟ್ರೈ ಮಾಡಿದರು. ಆದರೆ ಇದು ಅಫಿಷಿಯಲ್ ಬಿಲ್ಡ್, ಅದರಿಂದ ಇದನ್ನ ಟ್ರೈ ಮಾಡೋಣ, ತುಂಬ ಸ್ಟೇಬಲ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಈ ಒಂದು ವಿಂಡೋಸ್ ವೆಬ್ಸೈಟ್ನಲ್ಲಿ ಕೆಳಗಡೆ ಬಂದರೆ, ವಿಂಡೋಸ್ 11 ಪೇಜ್ನ ಕೆಳಗಡೆ ಬಂದರೆ ಲಾಸ್ಟ್ಗೆ ನಿಮಗೆ ಒಂದು PC ಹೆಲ್ತ್ ಚೆಕ್ ಅಂತ ಒಂದು ಸಾಫ್ಟ್ವೇರ್ ಸಿಗುತ್ತೆ ಇವರದ್ದು. ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಕೇಳುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಸಹ ಮಾಡಿದ್ದೀನಿ. ತುಂಬ ಸಿಂಪಲ್, ಡೌನ್ಲೋಡ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ. ನಂತರ ಇಲ್ಲಿ PC ಹೆಲ್ತ್ ಚೆಕ್ಕನ್ನು ಓಪನ್ ಮಾಡ್ತೀನಿ ನಾನು. ಓಕೆ, PC ಹೆಲ್ತ್ ಚೆಕ್ ಇದನ್ನ ಓಪನ್ ಮಾಡ್ತೀನಿ. ನಂತರ ಇಲ್ಲಿ ನೀವು ಇದನ್ನ ಚೆಕ್ ಮಾಡಬೇಕು, ನಿಮ್ಮ ಒಂದು ಸಿಸ್ಟಮ್ ಈ ಒಂದು ಅಪ್ಗ್ರೇಡ್ಗೆ, ವಿಂಡೋಸ್ 11 ಅಪ್ಗ್ರೇಡ್ಗೆ ಕಂಫರ್ಟೇಬಲ್ ಇದೆಯಾ ಇಲ್ವಾ ಅಂತ. ನಾನೀಗ ಈ ಒಂದು ಚೆಕ್ ನೋ ಬಟನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲ್ಯಾಪ್ಟಾಪ್ ಅನ್ನುವಂಥದ್ದು ವಿಂಡೋಸ್ 11ಗೆ ಕಂಫರ್ಟೇಬಲ್ ಇಲ್ಲ. ಅದೇ ರೀತಿ ವಿಂಡೋಸ್ 11 ರಿಲೀಸ್ ಮಾಡಬೇಕಾದ್ರೆ ಒಂದು ಸ್ಪೆಸಿಫಿಕ್ ಫೀಚರ್ನ ಕೊಟ್ಟಿದ್ದರು, ತುಂಬ ಜನಕ್ಕೆ ಅದು ಕಂಫರ್ಟೇಬಲ್ ಇರಲಿಲ್ಲ. ಅದೇನೆಂದರೆ TPM 2.0. ಇದೊಂದು ಎನ್ಕ್ರಿಪ್ಷನ್ ಹಾರ್ಡ್ವೇರ್. ನನ್ನ ಲ್ಯಾಪ್ಟಾಪಲ್ಲಿ ಒಂದು ಹಾರ್ಡ್ವೇರ್ ಸಹ ಇದೆ, ಅದು ಸಹ ಕಂಫರ್ಟೇಬಲ್ ಇದೆ. ಆದರೆ ನನ್ನ ಲ್ಯಾಪ್ಟಾಪ್ನ CPU ಅನ್ನೋದು ಸಪೋರ್ಟ್ ಮಾಡ್ತಾ ಇಲ್ಲ. ಕರೆಂಟ್ಲಿ ಏನಾಗಿದೆ ಅಂದರೆ ವಿಂಡೋಸ್ 11 ಅನ್ನೋದು 8th Gen CPU ಮಾತ್ರ ಸಪೋರ್ಟ್ ಮಾಡ್ತಾ ಇದೆ. ಆದರೆ ನನ್ನ ಲ್ಯಾಪ್ಟಾಪಲ್ಲಿರುವಂಥದ್ದು i5 7th Gen. ಅದರಿಂದ 7th Gen CPU ಈ ಒಂದು ವಿಂಡೋಸ್ 11 ಸಪೋರ್ಟ್ ಮಾಡ್ತಾ ಇಲ್ಲ. ಅದರಿಂದ ಈ ಒಂದು ವಿಂಡೋಸ್ 11 ಅಂತೂ ನನಗೆ ಯೂಸ್ ಮಾಡೋಕ್ಕಾಗಲ್ಲ, ನನ್ನ ಲ್ಯಾಪ್ಟಾಪಲ್ಲಿ ಅಫಿಷಿಯಲ್ ಆಗಂತೂ ಯೂಸ್ ಮಾಡೋಕ್ಕಾಗಲ್ಲ. ಮುಂದೆ ಏನಾದರೂ ಅವರು 7th Genಗೂ ಸಪೋರ್ಟ್ ಕೊಟ್ಟರೆ ಅಥವಾ ಏನಾದರೂ ಕ್ರ್ಯಾಕ್ ಸಿಕ್ಕಿದರೆ ಟ್ರೈ ಮಾಡ್ಬೋದು. ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಅವರೇನಾದರೂ ಅಫಿಷಿಯಲಿ ಸಪೋರ್ಟ್ ಕೊಟ್ಟರೆ ಆವಾಗ ಮಾತ್ರ ಟ್ರೈ ಮಾಡ್ಬೋದು. ಅದೇ ರೀತಿ ಇದು ವಿಂಡೋಸ್ ಹೆಲ್ತ್ ಚೆಕ್ನ ಬಗ್ಗೆ ಆಯಿತು. ಅದೇ ರೀತಿ ನೀವು ಯಾವ್ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಇನ್ಸ್ಟಾಲ್ ಮಾಡೋದು ತೋರ್ಸೋಕ್ಕಾಗಲ್ಲ, ಅದರಿಂದ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಹೆಂಗೆ ಇನ್ಸ್ಟಾಲ್ ಮಾಡ್ಬೋದು ಅಂತ. ಈಗ ಈ ಒಂದು ವಿಂಡೋಸ್ 11 ಪೇಜ್ಗೆ ಬಂದರೆ, ಮೈಕ್ರೋಸಾಫ್ಟ್ನ ವಿಂಡೋಸ್ 11 ಪೇಜ್ಗೆ ಬಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ವಿಂಡೋಸ್ 11 ಇನ್ಸ್ಟಾಲೇಷನ್ ಅಸಿಸ್ಟೆಂಟ್ ಅಂತ, ಇದನ್ನ ಸಹ ನಾನು ಡೌನ್ಲೋಡ್ ಮಾಡಿದೆ, ಅದನ್ನ ಸಹ ತೋರಿಸ್ತೀನಿ. ಇದು ನಿಮಗೆ ಈಸಿಯೆಸ್ಟ್ ಮೆಥಡ್ ಇನ್ಸ್ಟಾಲ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನಾನೀಗ ಫೈಲ್ನ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನ ಓಪನ್ ಮಾಡ್ತೀನಿ. ಬಟ್ ಪ್ರಾಬ್ಲಮ್ ಏನಂದರೆ ನನ್ನ PC ಕಂಫರ್ಟೇಬಲ್ ಇಲ್ಲ, ಆದರೆ ನನಗೆ ತೋರಿಸ್ತಾ ಇಲ್ಲ. ಅದರಿಂದ ನಿಮಗೆ ಒಂದು ನಿಮ್ಮ ಲ್ಯಾಪ್ಟಾಪ್ ಕಂಫರ್ಟೇಬಲ್ ಇದೆ ಅಂದರೆ, ಕಂಪ್ಯಾಟಿಬಲ್ ಇದೆ ಅಂದರೆ ಸಪೋರ್ಟ್ ಮಾಡ್ತಾ ಇದೆ ವಿಂಡೋಸ್ 11 ಅಂದರೆ, ಇದರಿಂದ ನೀವು ಈಸಿ ಸ್ಟೆಪ್ನ ಥ್ರೂ ಇನ್ಸ್ಟಾಲ್ ಮಾಡ್ಬೋದು. ಇನ್ನು ನಾನೀಗ ಎಕ್ಸಿಟ್ ಆಗ್ತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಮೆಥಡ್, ನಾರ್ಮಲ್ ಆಗಿ ವಿಂಡೋಸ್ 11 ಇನ್ಸ್ಟಾಲೇಷನ್ ಮೀಡಿಯಾ. ಅಂದರೆ ನಿಮಗೆ ಒಂದು ಪೆನ್ ಡ್ರೈವ್ ಬೇಕಾಗುತ್ತೆ. ನಂತರ ಒಂದು ಇನ್ಸ್ಟಾಲೇಷನ್ ಮೀಡಿಯಾನ ಡೌನ್ಲೋಡ್ ಮಾಡಿ, ಇನ್ಸ್ಟಾಲೇಷನ್ ಮೀಡಿಯಾ ಫೈಲ್ನ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಂದ್ರೆ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನಂತರ ನಿಮ್ಮ ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ ಈ ಒಂದು ಇನ್ಸ್ಟಾಲೇಷನ್ ಮೀಡಿಯಾನ ರನ್ ಮಾಡಿದರೆ ಅದು ನಿಮ್ಮ ಪೆನ್ ಡ್ರೈವ್ನ ಆಟೋಮೆಟಿಕ್ಲಿ ಬೂಟೇಬಲ್ ಮಾಡುತ್ತೆ. ಇದು ಒಂದು ಮೆಥಡ್. ವಿಂಡೋಸ್ 10 ನಾರ್ಮಲಿ ಇದೇ ರೀತಿ ಮಾಡ್ತಾಯಿದ್ರು ತುಂಬ ಜನ. ಅದೇ ರೀತಿ ಪ್ರಾಬ್ಲಮ್ ಅಂದರೆ ನಿಮ್ಮ ಇಂಟರ್ನೆಟ್ ಅನ್ನೋದು ಸ್ಟ್ರಾಂಗ್ ಇರಬೇಕು. ನೀವು ಬೂಟೇಬಲ್ ಮಾಡ್ತಾ ಇರ್ತೀರ, ಆವಾಗ ಸಹ ನಿಮ್ಮ ಇಂಟರ್ನೆಟ್ ಅನ್ನೋದು ಎನೇಬಲ್ ಇರಬೇಕಾಗುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋಂಥ ಚಾನ್ಸ್ ಇರುತ್ತೆ. ಅಂದರೆ ನಿಮ್ಮ ಇನ್ಸ್ಟಾಲೇಷನ್ ಬೂಟೇಬಲ್ ಮೀಡಿಯಾ ಆಗ್ತಾ ಇರಬೇಕಾದ್ರೆ ಇಂಟರ್ನೆಟ್ ಆಫ್ ಆಯ್ತು ಅಂದರೆ ಇದು ಕರಪ್ಟ್ ಆಗುವಂಥ ಚಾನ್ಸ್ ಇರುತ್ತೆ. ಪೆನ್ ಡ್ರೈವ್ ಅಂದರೆ ISO ಫೈಲ್ ಮತ್ತೆ ನೀವು ಡೌನ್ಲೋಡ್ ಮಾಡಬೇಕಂತ ಚಾನ್ಸ್ ಇರುತ್ತೆ. ಅದರಿಂದ ತುಂಬ ಸೇಫೆಸ್ಟ್ ಮೆಥಡ್ ನಾನು ಜಾಸ್ತಿ ಫಾಲೋ ಮಾಡುವಂಥದ್ದು, ಡೈರೆಕ್ಟಾಗಿ ISO ಫೈಲ್ನ ಡೌನ್ಲೋಡ್ ಮಾಡಿ ಥರ್ಡ್ ಪಾರ್ಟಿ ಆ್ಯಪ್ ಥ್ರೂ ಬೂಟೇಬಲ್ ಪೆನ್ ಡ್ರೈವ್ನ ಮಾಡೋದು. ಅದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡಿ ಲಾಸ್ಟ್ ಆಪ್ಷನ್ ವಿಂಡೋಸ್ 11 ಡೌನ್ಲೋಡ್ ಅಂತ ಕೊಡಿ. ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಫೈಲ್ನ. 64 ಬಿಟ್ ಮಾತ್ರ ಸಿಗ್ತಾಯಿದೆ. ಇದು 5.1 GB ಇದೆ. ನೋಡಿ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಹೆಂಗಿದೆ, ಇಂಟರ್ನೆಟ್ ಪ್ಯಾಕ್ ಎಷ್ಟಿದೆ ಅಂತ ನೋಡ್ಕೊಂಡು ಡೌನ್ಲೋಡ್ ಮಾಡಿ. ಓಕೆ ಅಂತ ಕೊಟ್ಟು ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೀನಿ. ನಂತರ ಇದು ಡೌನ್ಲೋಡ್ ಆದ ನಂತರ ರೂಫಸ್ನ ಡೌನ್ಲೋಡ್ ಮಾಡಿ, ಡೈರೆಕ್ಟಾಗಿ ರೂಫಸ್ ಫಾರ್ ವಿಂಡೋಸ್ 10 ಅಂತ ಕೊಟ್ಟರೆ ಸಿಗುತ್ತೆ ನಿಮಗೆ ಡೈರೆಕ್ಟ್ ಫೈಲ್. ಓಕೆ, ಒಂದು ವೆಬ್ಸೈಟ್ಗೆ ಬನ್ನಿ. ಇದು ಇನ್ಸ್ಟಾಲ್ ಸಹ ಮಾಡಬೇಕಂತ ಇಲ್ಲ, ಸಾಫ್ಟ್ವೇರ್ ಡೈರೆಕ್ಟಾಗಿ ರನ್ ಆಗುತ್ತೆ. ಜಸ್ಟ್ 1 MB ಇದೆ ಅಷ್ಟೇ. ಓಕೆ, ನಂತರ ನಿಮ್ಮ ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ. ಮಿನಿಮಮ್ 8 GB ಇರಬೇಕು, ಯಾಕಂದರೆ 5 GB ISO ಫೈಲ್ ಇದು, ಅದರಿಂದ. ನಂತರ ಇಲ್ಲಿ ನನ್ನ ಪೆನ್ ಡ್ರೈವ್ ಸೆಲೆಕ್ಟ್ ಆಗಿದೆ. ನನಗೆ ವಿಂಡೋಸ್ 11 ISOನ ಸೆಲೆಕ್ಟ್ ಮಾಡ್ತೀನಿ, ಪೆನ್ ಡ್ರೈವ್ ಸಹ ಸೆಲೆಕ್ಟ್ ಆಯ್ತು 2 GB. ಈಗ ನಾನು GPT ಇಡ್ತೀನಿ. MBR ಸಹ ಇಡ್ಬೋದು, ಬಟ್ GPT ಪ್ರಿಫರೇಬಲ್. ಐ ಥಿಂಕ್ ವಿಂಡೋಸ್ 11 GPT ಮಾತ್ರ ಸಪೋರ್ಟ್ ಆಗುತ್ತೆ ಅನ್ಕೊತೀನಿ. ನಾನು ಟ್ರೈ ಮಾಡಿಲ್ಲ, ಅದರಿಂದ ಗೊತ್ತಿಲ್ಲ.
GPTನ ಇಡಿ, ಅಂದರೆ UEFI ಫಾರ್ಮೆಟಲ್ಲಿ. ಇದಿಷ್ಟಾದ ನಂತರ ಈ ಒಂದು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪೆನ್ಡ್ರೈವ್ ಅಂತದ್ದು ಬೂಟೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಬೂಟೇಬಲ್ ಪೆನ್ಡ್ರೈವಿಂದ ನಿಮ್ಮ ವಿಂಡೋಸ್ನ ಇನ್ಸ್ಟಾಲ್ ಮಾಡೋದು ನಿಮ್ಗೆ ಗೊತ್ತೇ ಇದೆ ಅಂತ ಅಂದ್ಕೊತೀನಿ. ನಾರ್ಮಲ್ ಪ್ರೋಸೆಸ್ ಅದು. ನಿಮ್ಮ ಪೆನ್ಡ್ರೈವ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ನ ರಿಬೂಟ್ ಮಾಡಿ ಬಯೋಸ್ ಮೋಡ್ಗೆ. ನಂತರ ನಿಮ್ಮ ಪೆನ್ಡ್ರೈವ್ ಥ್ರೂ ನಿಮ್ಮ ಲ್ಯಾಪ್ಟಾಪ್ನ ಬೂಟ್ ಮಾಡಿ. ಸೊ ಸಿಂಪಲ್. ನಂತರ ಇನ್ಸ್ಟಾಲೇಷನ್ ಸ್ಟೆಪ್ ಇನ್ಸ್ಟಾಲ್ ಮಾಡಿ. ತುಂಬ ಸಿಂಪಲಾಗಿ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಮೆಥಡ್ ಸಹ ಇದೆ ನಿಮ್ಮ ವಿಂಡೋಸ್ 11 ಇನ್ಸ್ಟಾಲ್ ಮಾಡೋಂಥ ತುಂಬ ಈಸಿಯೆಸ್ಟ್ ಮೆಥಡ್. ಅದನ್ನೇ ಮರ್ತ್ಬಿಟ್ಟಿದೆ. ನಿಮ್ಮ ಸರ್ಚ್ ಬಾರ್ಗೆ ಬಂದು ಅಪ್ಡೇಟ್ ಅಂತ ಸರ್ಚ್ ಮಾಡಿ, ಚೆಕ್ ಫಾರ್ ಅಪ್ಡೇಟ್ಸ್. ನಿಮ್ಮ PC ಲೇಟೆಸ್ಟ್ ವಿಂಡೋಸ್ 10 ವರ್ಷನಲ್ಲಿ ರನ್ ಆಗ್ತಾ ಇದೆ ಅಂದರೆ, ನಿಮ್ಮ ಲ್ಯಾಪ್ಟಾಪ್ ಸಹ ಲೇಟೆಸ್ಟ್ ಆಗಿದೆ ಅಂದರೆ ನಿಮಗೆ ಡೈರೆಕ್ಟಾಗಿ ವಿಂಡೋಸ್ 11 ಅಪ್ಗ್ರೇಡಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ನೀವು ಇಲ್ಲಿಂದ ಇನ್ಸ್ಟಾಲ್ ಮಾಡ್ಬೋದು. ಇದು ತುಂಬ ಈಸಿಯೆಸ್ಟ್ ಮೆಥಡ್. ಆದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಲೇಟೆಸ್ಟ್ ವಿಂಡೋಸ್ 10 ರನ್ ಆಗ್ತಾ ಇರಬೇಕು. ಅದೇ ರೀತಿ ನಿಮ್ಮ ಲ್ಯಾಪ್ಟಾಪ್ ಸಹ ತುಂಬ ಲೇಟೆಸ್ಟ್ ಮಾಡೆಲ್ ಲ್ಯಾಪ್ಟಾಪ್ ಅಂದರೆ ಇಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಉಳಿದಿರುವಂಥ ಮೆಥಡ್ ಏನು ಹೇಳಿದೆ, ವೆಬ್ಸೈಟಲ್ಲಿ ಹೋಗಿ ISO ಡೌನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ವಿಂಡೋಸ್ 11 ಅಸಿಸ್ಟೆಂಟ್ನ ಯೂಸ್ ಮಾಡೋದಾಗಿರ್ಬೋದು. ಈ ರೀತಿ ಸಹ ನೀವು ನಿಮ್ಮ ವಿಂಡೋಸ್ 10ಇಂದ ವಿಂಡೋಸ್ 11ಗೆ ಅಪ್ಗ್ರೇಡ್ ಮಾಡ್ಕೋಬೋದು. ಈ ರೀತಿ ನೀವು ವಿಂಡೋಸ್ 11ನ ಅಪ್ಗ್ರೇಡ್ ಮಾಡ್ಬೋದು. ಬಟ್ ನಿಮ್ಮ ಲ್ಯಾಪ್ಟಾಪ್ ಸಪೋರ್ಟ್ ಇದ್ದಾಗ ಮಾತ್ರ. ನನ್ನ ಲ್ಯಾಪ್ಟಾಪ್ ಸಪೋರ್ಟ್ ಆಗ್ತಾಯಿಲ್ಲ. ಅನ್ಫಾರ್ಚುನೇಟ್ಲಿ ನನಗೆ ವಿಂಡೋಸ್ 11ನ ಯೂಸ್ ಮಾಡೋಕ್ಕಾಗಲ್ಲ ಈಗ. ಅದರಿಂದ ಮೇ ಬಿ ನಾನು ಮತ್ತೆ ವಿಂಡೋಸ್ 10 ಅಂತೂ ಯೂಸ್ ಮಾಡಲ್ಲ, ಮತ್ತೆ ಲೈನಕ್ಸ್ನ ಇನ್ಸ್ಟಾಲ್ ಮಾಡ್ತೀನಿ ಅಂದ್ಕೊತೀನಿ. ಟ್ರೈ ಮಾಡೋಣ ಅಂತ ಬಂದೆ, ನಿಮಗೆ ಒಂದು ವೀಡಿಯೋನ ಕೊಡೋಣ ಅಂತ ಬಂದೆ. ಆದರೆ ಅನ್ಫಾರ್ಚುನೇಟ್ಲಿ ನನ್ನ ಲ್ಯಾಪ್ಟಾಪ್ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಸಾರಿ ಗೈಸ್. ನೋಡೋಣ ಮುಂದೆ ಏನಾದರೂ ನನ್ನ ಫ್ರೆಂಡ್ಸ್ ಲ್ಯಾಪ್ಟಾಪ್ ಸಿಕ್ಕರೆ ಅಥವಾ ಈ ಒಂದು 7th Gen ಪ್ರೊಸೆಸರ್ಗೆ ಅವರು ಸಪೋರ್ಟ್ ಕೊಟ್ಟರೆ ಖಂಡಿತವಾಗಿ ವಿಂಡೋಸ್ 10 ಇನ್ಸ್ಟಾಲೇಷನ್ ನಿಮಗೆ, ವಿಂಡೋಸ್ 11 ಇನ್ಸ್ಟಾಲೇಷನ್ ನಿಮಗೆ ಕಂಪ್ಲೀಟ್ ವೀಡಿಯೋನ ಕೊಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಅಂದ್ಕೊತೀನಿ. ಯಾಕಂದರೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಸಾರಿ. ಮತ್ತೆ ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಇಲ್ಲಿ ತೋರಿಸ್ಬೇಕಂದ್ರೆ ನಾನು ಮತ್ತೆ ನನ್ನ ಎಲ್ಲ ಒಂದು ಲ್ಯಾಪ್ಟಾಪ್ನಲ್ಲಿ ಮತ್ತೆಲ್ಲ ಸಪೋರ್ಟ್ ಮಾಡ್ತಾಯಿದೆ. ಮಿನಿಮಮ್ ರಿಕ್ವೈರ್ಮೆಂಟ್ ಏನೇನಿದೆ ಅವರದ್ದು ನೋಡ್ಬೋದು. TPM 2.0 ಇದೆ. ಸೆಕ್ಯೂರ್ ಬೂಟ್ ಎನೇಬಲ್ ಇರಬೇಕು. ಇನ್ಸ್ಟಾಲ್ ಮಾಡಬೇಕಾದ್ರೆ ಅದನ್ನ ಸಹ ನೆನ್ಪಿಟ್ಕೊಳ್ಳಿ. ಸೆಕ್ಯೂರ್ ಬೂಟ್ ಎನೇಬಲ್ ಇಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ವಿಂಡೋಸ್ 11 ಇನ್ಸ್ಟಾಲ್ ಆಗೋಲ್ಲ. ನೀವು ನಿಮ್ಮ ಬೂಟೇಬಲ್ ಪೆನ್ಡ್ರೈವಿಂದ ಇನ್ಸ್ಟಾಲ್ ಮಾಡಬೇಕಾದ್ರೆ ಸೆಕ್ಯೂರ್ ಬೂಟನ್ನು ಎನೇಬಲ್ ಮಾಡಿ ಬಯೋಸ್ಗೆ ಹೋಗಿ. ಮಿನಿಮಮ್ 4 GB ರ್ಯಾಮ್ ಇರಬೇಕು, ಅದು ಸಹ ಇದೆ. 64 GB ಸ್ಪೇಸ್ ಇರಬೇಕು, ಅದು ಸಹ ಇದೆ. 2 ಕೋರ್ ಪ್ರೊಸೆಸರ್ ಆಗಿರಬೇಕು, ಅದು ಸಹ ಇದೆ. ನಮ್ಮದು 4 ಕೋರ್ ಪ್ರೊಸೆಸರ್. 1 GHz ಪ್ರೊಸೆಸರ್ ಆಗಿರಬೇಕು, ನಮ್ಮದು 2.7 GHz, ಅದು ಸಹ ಇದೆ. ಬಟ್ ಮೇಯ್ನ್ ಅಂದರೆ 8th Gen ಪ್ರೊಸೆಸರ್ ಅಲ್ಲ, 7th Gen, ಅದರಿಂದ ಸಪೋರ್ಟ್ ಮಾಡ್ತಾಯಿಲ್ಲ. ಅದೇ ರೀತಿ ನಿಮಗೂ ಸಹ ಚೆಕ್ ಮಾಡಬೇಕಂದ್ರೆ ನಿಮಗೆ ಒಂದು ವೆಬ್ಸೈಟ್ನ ಲಿಂಕನ್ನು ಕೊಟ್ಟಿರ್ತೀನಿ, ಮೈಕ್ರೋಸಾಫ್ಟ್ ಅವರದ್ದೇ. ಅಲ್ಲಿ ಹೋಗಿ ಇಂಟೆಲ್ ಅಥವಾ AMD ಎರಡನ್ನೂ ಚೆಕ್ ಮಾಡ್ಬೋದು. ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಿ ಹೋಗಿ ನಿಮ್ಮ ಪ್ರೊಸೆಸರ್ ಸಪೋರ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ಬೋದು. ನಿಮ್ಮ ಪ್ರೊಸೆಸರ್ನ ಡೀಟೇಲ್ಸ್ ಎಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಇಲ್ಲಿ ಸಿಸ್ಟಮ್ ಇನ್ಫಾರ್ಮೇಷನ್ಗೆ ಹೋದರೆ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಪ್ರೊಸೆಸರ್ನ ಒಂದು ಮಾಡೆಲ್ ಅವರು ತೋರಿಸ್ತಾರೆ. ಇಲ್ಲಿ ನೋಡ್ಬೋದು, ಇಂಟೆಲ್ ಕೋರ್ i5 7200U ಅಂತ ಇದೆ. ಆದರೆ ಇಲ್ಲಿ i5ಅಲ್ಲಿ 8ಇಂದನೇ ಸ್ಟಾರ್ಟ್ ಆಗಿದೆ. ಯಾವುದೇ ಒಂದು 7 ಸೀರೀಸ್ ಇಲ್ಲ, ಅಂದರೆ 7 ಸೀರೀಸ್ ಯಾವುದೂ ಇಲ್ಲ. ನಿಮ್ಮ ಪ್ರೊಸೆಸರ್ ಸೀರೀಸ್ ಇದರಲ್ಲಿ ಇದೆ ಅಂದರೆ, ಈ ಒಂದು ಲಿಸ್ಟಲ್ಲಿ ಇದೆ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಅನ್ನುವಂಥದ್ದು ವಿಂಡೋಸ್ 11ನ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಸಪೋರ್ಟ್ ಮಾಡುತ್ತೆ ಅಂದರೆ ಇನ್ಸ್ಟಾಲ್ ಮಾಡಿ, ಎಂಜಾಯ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋಗೆ ಇಷ್ಟ ಹಾಕೇನಿಲ್ಲ, ಯಾಕಂದರೆ ಇನ್ಸ್ಟಾಲ್ ಮಾಡೋಕ್ಕೋದೆ ಫೇಲ್ ಆಯಿತು. ಅಂದರೆ ನನ್ನ ಸಿಸ್ಟಮ್ ಸಪೋರ್ಟ್ ಮಾಡ್ತಾಯಿಲ್ಲ. ಅದೇ ರೀತಿ ನಿಮಗೆ ಇನ್ಸ್ಟಾಲೇಷನಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಸಹಾಯ ಮಾಡ್ತೀನಿ. ನಿಮ್ಮ ಸಿಸ್ಟಮ್ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಇನ್ಸ್ಟಾಲ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.